ಮೋಹನ್ ಭಾಗವತರು ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ಬದುಕ್ತಾ ಇರೋರು. ಅವ್ರ ಜೀವನವೇ ಸಮರ್ಪಿತ ಜೀವನ. ಯಾರದೋ ಹಿರಿಯರ ಪುಣ್ಯದಲ್ಲಿ ಬದುಕ್ತಿರುವಂಥವರು, ಬದುಕು ಕಟ್ಕೊಂಡಿರೋರು ಮೋಹನ್ ಭಾಗವತರು ಅಲ್ಲ. ಅವರು ತನ್ನ ಬದುಕನ್ನು ದೇಶಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥವ್ರು. ಅಂಥ ಹಿರಿಯರ ಬಗ್ಗೆ ಮಾತಾಡಬೇಕಾದ್ರೆ ತನ್ನ ವಯಸ್ಸು ಮತ್ತು ಅವ್ರ ಹಿರಿತನ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಟ್ಟು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋದು ಒಳ್ಳೆಯದು. ಪತ್ರ ಬರೆದಿದ್ದಾರೆ. 100 ವರ್ಷದ ಸಂಘದ ಜರ್ನಿಯೇ ಅದಕ್ಕೆ ಉತ್ತರ ಆಗಿದೆ. 100 ವರ್ಷಗಳ ಕಾಲದ ಸಂಘದ ಜರ್ನಿ ಇದೆಯಲ್ಲ, ಅದೇ ಅದಕ್ಕೆ ಉತ್ತರ ಆಗಿದೆ. ಮತ್ತು ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ರಿಜಿಸ್ಟ್ರು ಮಾಡಿಕೊಂಡು ಸಂಘಟನೆ ಮಾಡೋಕ್ಕೆ ಅವಕಾಶ ಇದೆ, ರಿಜಿಸ್ಟ್ರು ಮಾಡದೆಯೂ ಸಂಘಟನೆ ಮಾಡೋಕ್ಕೆ ಅವಕಾಶ ಇದೆ. ರಿಜಿಸ್ಟ್ರು ಮಾಡೋದಕ್ಕೆ ಸಂಘ ಸೊಸೈಟಿ ಅಲ್ಲ, ಸಂಘ ಕಂಪನಿ ಅಲ್ಲ, ಸಂಘ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಸಂಘ ಟ್ರಸ್ಟ್ ಅಲ್ಲ, ಸಮಾಜವನ್ನು ಸಂಘಟಿಸೋದಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ. ಸಮಾಜವನ್ನು ಸಾಮರಸ್ಯದ ಮೂಲಕ ಸಂಘಟಿಸ್ತಾ ಇದೆ. ಸಂಘವನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮುಕ್ತ ಮನಸ್ಸಿದ್ರೆ ಸಂಘದ ಶಾಖೆಗೆ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ, ಜಾತಿ ಕೇಳಲ್ಲ, ಅಲ್ಲಿ ರಿಸರ್ವೇಷನ್ ಕೋಟಾನೂ ಇಲ್ಲ. ಸಂಘದಲ್ಲಿ ಎಲ್ಲವೂ ಉಚಿತ, ಸಂಸ್ಕಾರವೂ ಉಚಿತ. ಅಲ್ಲಿ ನಿಮಗೆ ಬಸವಣ್ಣವ್ರ ವಚನ ಹೇಳ್ಕೊಡ್ತಾರೆ, ಅಂಬೇಡ್ಕರ್ ಅವರ ಅಮೃತ ವಚನವನ್ನು ಹೇಳ್ಕೊಡ್ತಾರೆ. ಯಾರ್ಯಾರು ನಾಡಿಗಾಗಿ ಬದುಕಿದರೋ ಆ ಎಲ್ಲ ಮಹನೀಯರ ದರ್ಶನಗಳನ್ನು ಸಂಸ್ಕಾರದ ಮೂಲಕ ಕಲಿಸೋ ಕೆಲಸ ಆಗುತ್ತೆ. ಕಬಡ್ಡಿ ಆಡಿಸ್ತಾರೆ, ಕಬಡ್ಡಿಯ ಮೂಲಕನೇ ನಾವು ಮಣ್ಣಿನ ಜೊತೆಗೆ ಬೆರೆಯುವಂಥ ಈ ನೆಲದ ಗುಣವನ್ನು ಕಲಿಸ್ಕೊಡೋ ಕೆಲಸ ನಡೆಯುತ್ತೆ. ದೇಶಭಕ್ತಿ ಗೀತೆಗಳನ್ನು ಹಾಡು ಹೇಳಿಕೊಳ್ತಾರೆ. ಇದನ್ನು ಅನುಭವ ಮಾಡಿಕೊಂಡಾಗ ಬಹುಶಃ ಪ್ರಿಯಾಂಕ್ ಖರ್ಗೆಯವರ ಮನಸ್ಸಿನಲ್ಲಿರುವ ಪೂರ್ವಾಗ್ರಹವು ದೂರ ಆಗ್ಬೋದು.